ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಬೆಳೆ ಸಾಲ ತಗೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ರೈತರ ಒಂದು ಸಾಲ ಮನ್ನಾ ಆಗಿರುವ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ನಿಮ್ಮ ಊರಿನ ಯಾರೆಲ್ಲ ರೈತರ ಒಂದು ಸಾಲ ಮನ್ನಾ ಆಗಿದೆ ಅನ್ನೋ ಒಂದು ಪಟ್ಟಿಯನ್ನು ನೋಡ್ಬೋದು. ಹಾಗೂ ನಿಮ್ಮ ಸಾಲ ಎಷ್ಟು ಮನ್ನಾ ಆಗಿದೆ, ಎಷ್ಟು ಬಾಕಿ ಉಳಿದಿದೆ, ಯಾವ ಬ್ಯಾಂಕಲ್ಲಿ ಒಂದು ರೈತರ ಬೆಳೆ ಸಾಲ ಮನ್ನಾ ಆಗಿದೆ ಅನ್ನೋದು ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಬ್ರೌಸರ್ನ ಓಪನ್ ಮಾಡಿ ಮಾಹಿತಿ ಕಣಜ ಅಂತ ಸರ್ಚ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಪೇಜ್ಗೆ ಎಂಟ್ರಿ ಆಗ್ತೀರಾ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಂದಾಯ ಇಲಾಖೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಂದಾಯ ಇಲಾಖೆ ಸೇವೆಗಳಿದಂತವಲ್ಲ, ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೀವು ನೀವು ನೋಡ್ಬೋದು, ವಾಣಿಜ್ಯ ಬ್ಯಾಂಕ್ ಆಗಿ ಸಾಲ ಮನ್ನಾ ವರದಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಅದರ ಮೇಲೆ ಇಲ್ಲಿ ರೈತ ಅಂತಿದೆಯಲ್ಲ, ರೈತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈತನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಎಲ್ಲನೂ ಕೇಳುತ್ತೆ. ಸೊ ಫಸ್ಟ್ ನೀವು ನಿಮ್ಮ ಯಾವುದಾದ್ರೂ ಜಿಲ್ಲೆ, ನಿಮ್ದು ಯಾವ ಜಿಲ್ಲೆ ಆಗಿದೆ ಆ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಾಲೂಕನ್ನ ಸಹ ಅದೇ ರೀತಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ನಿಮ್ಮ ಗ್ರಾಮವನ್ನು, ಯಾವ ಗ್ರಾಮ ಇರುತ್ತೋ ಒಂದು ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತಿದೆಯಲ್ಲ, ಈ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ ಪೇಜ್ ಓಪನ್ ಆಗೋದಕ್ಕೆ. ಈ ಥರ ಒಂದು ವರದಿಯ ಒಂದು ಕಂಪ್ಲೀಟ್ ಲಿಸ್ಟ್, ಇಲ್ಲಿ ಸಾಲ ಮನ್ನಾ ಆಗಿರುವಂಥ ರೈತರ ಒಂದು ಕಂಪ್ಲೀಟ್ ಲಿಸ್ಟನ್ನು ಆ ಒಂದು ಹಳ್ಳಿಯಲ್ಲಿ ನೀವು ನೋಡ್ಬೋದು. ಯಾವುದಾದ್ರೂ ಸರಿ, ಯಾವ ವಿಲೇಜ್ ಬೇಕಿದ್ರೆ ಆ ವಿಲೇಜ್ನ ಒಂದು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸಾಲ ಮನ್ನಾ ಆಗಿರೋವಂಥ ವರದಿಯನ್ನು ನೀವು ನೋಡ್ಬೋದು. ವಿಲೇಜ್ ನೇಮು, ಫಾರ್ಮರ್ ನೇಮು ಅಂದರೆ ರೈತರ ಒಂದು ಹೆಸರು, ಹೊರಗೆ ಫಾದರ್ ನೇಮು, ಗಾರ್ಡಿಯನ್ ನೇಮು ನೋಡ್ಬೋದು. ಇಲ್ಲಿ ಬ್ಯಾಂಕ್, ಯಾವ ಬ್ಯಾಂಕಲ್ಲಿ ಅವರು ಲೋನ್ ತೊಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಗೊತ್ತಾಗುತ್ತೆ. ಇಲ್ಲಿ ಯಾವ ಬ್ರ್ಯಾಂಚಲ್ಲಿ ನೀವು ಲೋನ್ ತೊಗೊಂಡಿರೋ ಅನ್ನೋ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಅಕೌಂಟ್ ನಂಬರ್, ಲೋನ್ದು ಅಕೌಂಟ್ ನಂಬರ್ ಇರುತ್ತಲ್ಲ, ಆ ಅಕೌಂಟ್ ಡೀಟೇಲ್ಸ್ ಇವು. ಇಲ್ಲಿ ಯಾವ ಟೈಪ್ ಆಫ್ ಲೋನ್ ಅನ್ನೋದು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಲೋನ್ ಅಮೌಂಟ್, ನೀವು ಎಷ್ಟು ಅಮೌಂಟ್ ಲೋನ್ ತಗೊಂಡಿದ್ದೀರಾ ಅನ್ನೋ ಮಾಹಿತಿ ಕೂಡ ಇಲ್ಲಿ ಕ್ಲಿಯರ್ ಆಗಿದೆ. ಮತ್ತು ಇಲ್ಲಿ ನೀವು ನೋಡಬಹುದು ಗ್ರೀನ್ ಲಿಸ್ಟಲ್ಲಿ ಯಾರ ಹೆಸರಿದ್ದಾವೆ, ಯಾರ ಹೆಸರಿಲ್ಲ ಅಂತ. ಇಲ್ಲಿ ನೋನ್ಸ್ ಇದೆಯಲ್ಲ, ಯಾಕೆ ಗ್ರೀನ್ ಲಿಸ್ಟಲ್ಲಿ ಇಲ್ಲ ಅನ್ನೋದಕ್ಕೆ ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ರೇಷನ್ ಕಾರ್ಡ್ ವೆರಿಫಿಕೇಷನ್ ಫೇಲ್ ಆಗಿರುತ್ತೆ, ಇಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗಿರುತ್ತೆ, ಫೇಲ್ ಆಗಿರುತ್ತೆ ನೇಮ್ ಮ್ಯಾಚಿಂಗು. ಸೊ ಅದಕ್ಕೆ ಅವರು ಗ್ರೀನ್ ಲಿಸ್ಟಲ್ಲಿ ಇರೋದಿಲ್ಲ. ಲೋನ್ ವೇವರ್ ಡಿಸ್ಬರ್ಸ್ಡ್ ಆಗಿದೆಯಲ್ವಾ, ಒಂದು ಲೋನು ಸಾಲ ಮನ್ನಾ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಎಸ್ ಅಂತಿದ್ರೆ ಮನ್ನಾ ಆಗಿದೆ ಅಂತ, ನೋ ಅಂತಿದ್ರೆ ಇನ್ನು ಪೆಂಡಿಂಗಲ್ಲಿದೆ. ಅದು ಸಾಲ ಮನ್ನಾ ಯಾಕಾಗಿಲ್ಲ ಅನ್ನೋ ರೀಸನ್ನು ಆವಾಗಲೇ ಹೇಳಿದ್ದೀನಿ. ಎಷ್ಟು ಅಮೌಂಟು ನಿಮ್ಮದು ಲೋನು ಕ್ಲಿಯರ್ ಆಗಿದೆ ಅನ್ನೋದು ಇಲ್ಲಿ ನೋಡ್ಬೋದು. ನೀವು ರೇಷನ್ ಕಾರ್ಡ್ ನಂಬರ್ಗಳು ಎಲ್ಲನೂ ನೋಡ್ಬೋದು, ಡೀಟೇಲ್ಸು. ಸೊ ಈ ರೀತಿ ನೀವು ನಿಮ್ಮ ಒಂದು ಸಾಲ ಮನ್ನಾ ಆಗಿರೋವಂಥ ಕಂಪ್ಲೀಟ್ ಪಟ್ಟಿಯನ್ನು ಈ ಒಂದು ವೆಬ್ಸೈಟಲ್ಲಿ ಬಂದು ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೋಬೋದು. ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.